ಹೆಲೋ ಎವ್ರಿವನ್. 32ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ 5 ಸೆಂಟಿಮೀಟರ್ ಆಗಿದೆ. ತ್ರಿಭುಜದ ವಿಸ್ತೀರ್ಣವು 150 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ತ್ರಿಭುಜದ ಎತ್ತರವನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ ಮಕ್ಕಳೇ. ಸೊ ತ್ರಿಭುಜದ ಎತ್ತರ ಎಕ್ಸ್ ಮತ್ತು ಪಾದವನ್ನ y ಅಂತ ತಗೊಳ್ಳೋಣ. ಓಕೆ, ಸೊ ಪಾದ y ಆಗಿರಲಿ. ಸೊ ಹೇಳಿಕೆಯ ಪ್ರಕಾರ ಏನ್ ಹೇಳ್ತಾ ಇದಾರೆ ಅವರು, ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ ಅಂತೆ. ಸೊ ಹಾಗಾದ್ರೆ ಇಲ್ಲಿ ಹೇಳಿಕೆಯ ಪ್ರಕಾರ ಏನಾಯ್ತು? ಎತ್ತರ ಎಕ್ಸ್ ಮೈನಸ್ ಪಾದ, ಸೊ ಇವುಗಳ ವ್ಯತ್ಯಾಸ ಎಷ್ಟಿದೆ? 5 ಇದೆ ಅಂತೆ. ಸೊ ಹಾಗಾದ್ರೆ ಇಲ್ಲಿ ನಾವು ಇದನ್ನ y ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಎಕ್ಸ್ ಮೈನಸ್ 5 ಆಗತ್ತೆ. ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ. ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಲ್ವಾ? ಸೊ ಎಕ್ಸ್ ಇಂಟು ವೈ. ಸೊ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಇಲ್ಲಿ ಎತ್ತರ y, ಎಕ್ಸ್ ಎತ್ತರ ಏನಿದೆ? ಎಕ್ಸ್ ಇದೆ, ಪಾದವನ್ನ ನಾವು y ಅನ್ನಾಗಿ ಇಟ್ಕೊಂಡಿದ್ದೇವೆ ಮಕ್ಕಳೇ. ಓಕೆ, ಸೊ ಎಕ್ಸ್ ಸೆಂಟಿಮೀಟರ್ ಆಗಿರಲಿ. ಓಕೆ, ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ ಎಷ್ಟು? 150 ಈಸ್ ಈಕ್ವಲ್ ಟು ಅರ್ಧ ಗುಣಿಸು ಎಕ್ಸ್ ಇಂಟು ವೈ. ಸೊ ಇಲ್ಲಿ ಇದೇನಾಗತ್ತೆ? 300. ಸೊ ಎರಡು ಇದ್ದು ಲೆಫ್ಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಇದ್ದು ಮಲ್ಟಿಪ್ಲೈ ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಎಕ್ಸ್ ಇಂಟು, ಸೊ y ಈಸ್ ಈಕ್ವಲ್ ಟು ಏನ್ ಹೇಳಿ? ಎಕ್ಸ್ ಮೈನಸ್ 5. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 300 ಈಸ್ ಈಕ್ವಲ್ ಟು 0 ಆಯ್ತು. ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 300 ಈಸ್ ಈಕ್ವಲ್ ಟು 0 ಆಯ್ತು. ಸೊ ಈಗ ವರ್ಗ ಸಮೀಕರಣ ರೂಪದಲ್ಲಿ ಬಂದಿದೆ. ಸೊ ಇಲ್ಲಿ ನಾವು ಮಧ್ಯಪದವನ್ನ ಒಡೆಯುವ ಮೂಲಕ ಎಕ್ಸ್ ನ ಬೆಲೆಯನ್ನ ಫೈಂಡ್ ಔಟ್ ಮಾಡಬಹುದು ಮಕ್ಕಳೇ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 15x ಮೈನಸ್ 20x. ನೋಡಿ, 15 ಗುಣಿಸು 20 300. ಸೊ ಮೈನಸ್ 20 ಪ್ಲಸ್ 15 ಏನಾಗುತ್ತೆ? ಮೈನಸ್ 5x ಆಗುತ್ತೆ ಮಕ್ಕಳೇ. ಮೈನಸ್ 300 ಈಸ್ ಈಕ್ವಲ್ ಟು 0. ಓಕೆ, ಸೊ ಇದು ಎರಡರಲ್ಲೂ ಸಾಮಾನ್ಯವಾಗಿರುವಂತದ್ದು ಎಕ್ಸ್. ಎಕ್ಸ್ ಪ್ಲಸ್ 15. ಸೊ ಇಲ್ಲಿ ಎಕ್ಸ್ 20 ಮತ್ತೆ 300 ಇದೆ. ಸೊ 20 ಸಾಮಾನ್ಯವಾಗಿದೆ. ಎಕ್ಸ್ ಪ್ಲಸ್ 15. ಸೊ ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಈಸ್ ಈಕ್ವಲ್ ಟು ಏನಾಯ್ತು? 0 ಆಯ್ತು. ಸೊ ಈ ಎರಡು ಪದದಲ್ಲಿರುವ ಸಾಮಾನ್ಯ ಪದ ಎಕ್ಸ್ ಪ್ಲಸ್ 15. ಸೊ ಬ್ರಾಕೆಟ್ ಅಲ್ಲಿ ಎಕ್ಸ್ ಮೈನಸ್ 20 ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಪ್ಲಸ್ 15 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 20 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 15 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? ಪ್ಲಸ್ 20 ಆಯ್ತು. ಸೊ ಇಲ್ಲಿ ಉದ್ದದ ಅಳತೆ ಏನಾಗುತ್ತೆ? ಋಣಾತ್ಮಕವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಸೊ ಹಾಗಾಗಿ ನಾವು ತ್ರಿಭುಜದ ಎತ್ತರವನ್ನ ಪ್ಲಸ್ 20 ಸೆಂಟಿಮೀಟರ್ ಅಂತ ತಗೊಳ್ತೇವೆ. ಓಕೆ, ಸೊ ತ್ರಿಭುಜದ ಎತ್ತರ ಏನಾಯ್ತು ಹೇಳಿ? 20 ಸೆಂಟಿಮೀಟರ್ ಆಗಿದೆ. ಸೊ ಈಗ ನಾವು ಪಾದದ ಉದ್ದವನ್ನ ಲೆಕ್ಕ ಹಾಕೋಣ. ಸೊ ಪಾದದ ಉದ್ದ ಈಸ್ ಈಕ್ವಲ್ ಟು ಏನ್ ಹೇಳಿ? y is equal to x minus 5. Okay, so y is equal to x minus 5. So y is equal to 20 minus 5. So is equal to 15 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಇಲ್ಲಿ ತ್ರಿಭುಜದ ಎತ್ತರ 20 ಸೆಂಟಿಮೀಟರ್ ಆಗಿದೆ.
ಪಾದದ ಉದ್ದ 15 ಸೆಂಟಿಮೀಟರ್ ಆಗಿದೆ. ಥ್ಯಾಂಕ್ ಯು.